ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಪ್ರಕರಣದ ತನಿಖೆ ವೇಳೆ ಒಂದೊಂದೇ ಶಾಕಿಂಗ್ ವಿಚಾರಗಳು ಬಯಲಾಗ್ತಾ ಇದೆ. ಸರ್ಕಾರಿ ಜಾಗವನ್ನೇ ಕಬ್ಜಾ ಮಾಡಿದ ಕದೀಮರು 1-2 ಲಕ್ಷ ಪೀಕಿದ್ರಂತೆ. ತಮ್ಮ ಹೆಸರು ಇಟ್ಕೊಂಡು ರಾಜ್ಯಭಾರ ಮಾಡಲು ಹೊರಟಿದ್ರು. ಅಕ್ರಮದ ಬೇಟೆಗಿಳಿದಿರುವಂತಹ ಪೊಲೀಸರು ಇಬ್ಬರು ಖತರ್ನಾಕ್ಗಳನ್ನ ಅವರಿಗೆ ಕೋಳ ತೋರಿಸಿದ್ದಾರೆ. ಕೋಗಿಲು ಲೇಔಟ್ನಲ್ಲಿ ಒತ್ತುವರಿ ತೆರವು ಪ್ರಕರಣ. ಅಕ್ರಮವಾಗಿ ಮನೆ ನಿರ್ಮಿಸಲು 1-2 ಲಕ್ಷ ವಸೂಲಿ. ಕೋಗಿಲು ಲೇಔಟ್ನಲ್ಲಿ ಬೀದಿಗೆ ಬಿದ್ದವರು ಮನೆಗಾಗಿ ಎದುರು ನೋಡ್ತಿದ್ದಾರೆ. ಪರ ವಿರೋಧದ ಮಧ್ಯೆಯೇ ಕಾಂಗ್ರೆಸ್ ಸರ್ಕಾರ ನಿರಾಶ್ರಿತರಿಗೆ ಮನೆ ಕೊಡೋದಕ್ಕೆ ಮುಂದಾಗಿದೆ. ಅರ್ಹತೆ ಹೊಂದಿರೋರಿಗೆ ಮಾತ್ರವೇ ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಮನೆ ಕೊಡೋದಕ್ಕೆ ನಿರ್ಧರಿಸಿದೆ. ಪ್ರಾಥಮಿಕ ಹಂತದಲ್ಲಿ ಅಂದಾಜು 37 ಅರ್ಜಿಗಳು ಮಾತ್ರ ಅರ್ಹತೆ ಹೊಂದಿವೆ. ಕಳೆದ 5 ವರ್ಷಗಳಿಗಿಂತ ಹಳೆಯ ದಾಖಲೆಗಳಾಗಿದ್ದು ಇವರು ಇಲ್ಲೇ ನೆಲೆಸಿದ್ದಾರೆ ಅನ್ನೋದು ದೃಢಪಡಿಸಿಕೊಂಡಿದ್ದಾರೆ. ಆದರೀಗ ಅಕ್ರಮ ಒತ್ತುವರಿ ಪ್ರಕರಣದಲ್ಲಿ ಒಂದೊಂದೇ ಸ್ಫೋಟಕ ವಿಚಾರಗಳು ಬಯಲಾಗ್ತಿವೆ. ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡವರು ತಲಾ 1-2 ಲಕ್ಷ ರೂಪಾಯಿ ನೀಡಿರೋ ವಿಚಾರವೂ ಬಹಿರಂಗವಾಗಿದೆ. ಗೌರ್ಮೆಂಟ್ ಸೈಟ್ ಅಂದ್ರೆ ತಗೊಂಡಿರೋದು, ಯಾರ ಹತ್ರ ತಗೊಂಡಿರೋದು? ವಸೀಂ ಅಂತ ಅವರಿಂದ ತಗೊಂಡಿರೋದಾ? ಅದೇ ಎಷ್ಟು ಕೊಟ್ಟಿದ್ದೀರಾ? ನೀವು ಎಷ್ಟು ಕೊಟ್ಟಿದ್ದೀರಾ? 2 ಲಕ್ಷ ಕೊಟ್ಟಿದ್ದೀರಾ? ಮೋಸ ಹೋಗಿದ್ದೀರಾ? ವಸೀಂ ಲೇಔಟ್ ಅಲ್ಲಿ ನಾವು 8 ವರ್ಷದಿಂದ ಇದ್ದೀವಿ. ನಮ್ಮನ್ನ ಇವಾಗ ಆಧಾರ್ ಕಾರ್ಡು ಏನೇನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು, ನಾವು ಸಬ್ಮಿಟ್ ಮಾಡಿದ್ವಿ. ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು. ಭೂ ಕಬಳಿಕೆಯಲ್ಲಿ ಭಾಗಿಯಾಗಿದ್ದ 4 ವಿರುದ್ಧ ಎಫ್ಐಆರ್. ಆರೋಪಿಗಳಾಗಿದ್ದ ವಸೀಂ, ವಿಜಯ್ ಕುಮಾರ್ ಅರೆಸ್ಟ್. ಅಕ್ರಮವಾಗಿ ಮನೆ ನಿರ್ಮಿಸಲು ಹಣ ಪಡೆದವರಿಗೀಗ ಸಂಕಷ್ಟ ಎದುರಾಗಿದೆ. A1 ವಿಜಯ್, A2 ವಸೀಂ, A3 ಮುನಿ ಅಂಜಿನಪ್ಪ, A4 ರಾಬಿನ್ ಹೀಗೆ 4 ವಿರುದ್ಧ ಜನರಿಂದ ಹಣ ಪಡೆದು ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಅದರಲ್ಲೂ A2 ವಸೀಂ ಸರ್ಕಾರಿ ಜಾಗ ಅತಿಕ್ರಮಣ ಮಾಡಿದ್ದು ಅಲ್ಲದೆ ಆ ಜಾಗಕ್ಕೆ ವಾಸಿಂ ಲೇಔಟ್ ಅಂತ ಹೆಸರಿಟ್ಟಿದ್ದ. ಕೇಸ್ ದಾಖಲಾಗ್ತಿದ್ದಂತೆ ಆರೋಪಿಗಳಾದ ವಾಸಿಂ ಬೇಗ್ ಮತ್ತು ವಿಜಯ್ ಕುಮಾರ್ರನ್ನ ಯಲಹಂಕ ಪೊಲೀಸರು ಬಂಧಿಸಿದ್ದಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆದಿದ್ದಾರೆ. ಹಾಗಾದರೆ ಸರ್ಕಾರಿ ಜಾಗವನ್ನ ಕಬಳಿಸಿ ಅದೇ ಜಾಗಕ್ಕೆ ತಮ್ಮ ಹೆಸರನ್ನ ಇಟ್ಟಿದ್ದ ಆರೋಪಿಗಳು ಒತ್ತುವರಿ ಮಾಡಿದ ಹೇಗೆ? ಪೊಲೀಸರ ತನಿಖೆಯಲ್ಲಿ ಬಯಲಾಗಿದ್ದು ಏನಂದ್ರೆ, ವಿಷಯ ಏನಂದ್ರೆ 2023ರಲ್ಲಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಟೆಂಡರ್ ಕರೆಯಲಾಗಿತ್ತು. ಆ ಪ್ರಕಾರ 14 ಎಕರೆ 36 ಗುಂಟೆ ಜಮೀನಿನಲ್ಲಿ ಘಟಕ ನಿರ್ಮಾಣಕ್ಕೆ ಪ್ಲಾನ್ ಮಾಡಲಾಗಿತ್ತು. BSWML ವತಿಯಿಂದ 2023ರಲ್ಲಿ ಬಯೋಮೆಥನೈಸೇಷನ್ ಘಟಕ, ಪ್ರಾಣಿ ತ್ಯಾಜ್ಯ ಸಂಸ್ಕರಣಾ ಘಟಕ ನಿರ್ಮಾಣ ಮಾಡಲು ಟೆಂಡರ್ ಆಹ್ವಾನಿಸಲಾಗಿತ್ತು. ಆದರೆ ಘಟಕ ನಿರ್ಮಾಣಕ್ಕೂ ಮೊದಲೇ 4 ಎಕರೆ ಪ್ರದೇಶ ಒತ್ತುವರಿ ಮಾಡಿದ್ದು ಗೊತ್ತಾಗಿದೆ. ಆ ಬಳಿಕ 167 ಕಚ್ಚಾ ಮನೆಗಳನ್ನು ಒತ್ತುವರಿ ತೆರವು ಮಾಡಲಾಗಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ ವೇಳೆ ಮನೆ ಕಟ್ಟಿಕೊಳ್ಳಲು ಹಣ ಪಡೆದು ಅವಕಾಶ ನೀಡಿದ್ದು ಬೆಳಕಿಗೆ ಬಂದಿದೆ. ಇನ್ನು ಹೈಕೋರ್ಟ್ನಲ್ಲಿ ನಿನ್ನೆ ಕೋಗಿಲು ವಿಚಾರವಾಗಿ ಸಲ್ಲಿಸಿದ್ದ PIL ಅರ್ಜಿ ವಿಚಾರಣೆ ನಡೆಯಿತು. ಮನೆ ತೆರವಿನಿಂದ ನಿರ್ವಸತಿಕರಾಗಿದ್ದಾರೆ, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕು, ಪರಿಹಾರ ನೀಡಬೇಕು ಅಂತ ಅರ್ಜಿದಾರರ ಪರ ವಕೀಲರು ವಾದಿಸಿದ್ರು. ಇದಕ್ಕೆ ಆಕ್ಷೇಪವೆತ್ತಿದ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ 28 ವರ್ಷಗಳಿಂದ ವಾಸಿಸುತ್ತಿದ್ದಾರೆ ಅನ್ನೋದು ಸುಳ್ಳು ಅಂದ್ರು. ಸರ್ಕಾರದಿಂದ ಊಟ, ವೈದ್ಯಕೀಯ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ಪ್ರತಿವಾದ ಮಾಡಿದ್ರು. ಆಕ್ಷೇಪಣೆ ಸಲ್ಲಿಸಲು 1 ವಾರ ಕಾಲಾವಕಾಶವನ್ನ ಸರ್ಕಾರ ಕೋರಿದ್ದರಿಂದ ವಿಚಾರಣೆಯನ್ನ ಜನವರಿ 22ಕ್ಕೆ ಮುಂದೂಡಲಾಗಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.